ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ ವೃತ್ತಗಳು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್, ಎಕ್ಸಾಂಪಲ್ ಮತ್ತು ಥಿಯರಮ್ಸ್ಗಳನ್ನು ಈ ಒಂದು ವಿಡಿಯೋ ಸರಣಿಗಳಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಒಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ ವೃತ್ತಗಳು, ಅದಕ್ಕೆ ಸಂಬಂಧಿಸಿದ ಪದಗಳು ಮತ್ತು ಅದರ ಒಂದು ಅವಲೋಕನವನ್ನು ನೋಡ್ತಾ ಹೋಗೋಣ. ಇವಾಗ ಮೊದಲನೇದಾಗಿ ಒಂದು ವೃತ್ತವನ್ನು ರಚನೆ ಮಾಡ್ಕೋಬೇಕಾದ್ರೆ ಈ ರೀತಿಯಾದ ಒಂದು ಕೈವಾರವನ್ನು ಯೂಸ್ ಮಾಡ್ತೀವಿ. ಈ ಕೈವಾರದ ಒಂದು ತುದಿ ಕೇಂದ್ರ ಬಿಂದು ಆದರೆ ಇನ್ನೊಂದು ತುದಿಗೆ ಪೆನ್ಸಿಲನ್ನು ನಾವು ತೆಗೆದುಕೊಂಡಿರ್ತೀವಿ. ಆ ಒಂದು ಪೆನ್ಸಿಲ್ ಈ ಒಂದು ನಿರ್ದಿಷ್ಟ ಕೇಂದ್ರ ಬಿಂದು ಮತ್ತು ನಿರ್ದಿಷ್ಟವಾದ ಒಂದು ಅಳತೆಯನ್ನು ತೆಗೆದುಕೊಂಡು ಈ ಒಂದು ಬಿಂದುವಿನ ಇದೇ ಒಂದು ಬಿಂದುವಿನಿಂದ ಸ್ಥಿರ ಬಿಂದುವಿನ ಸಮಾನ ದೂರದಲ್ಲಿ, ಈ ಕೇಂದ್ರದಿಂದ ಸಮಾನ ದೂರದಲ್ಲಿರುವಂಥ ಎಲ್ಲ ಬಿಂದುಗಳ ಘನಕ್ಕೆ ನಾವು ಏನಂತ ಕರಿತೀವಿ? ವೃತ್ತ ಅಂತ ಹೇಳಿ ಕರಿತೀವಿ. ಓಕೆ, ಒಂದೇ ಡೆಫಿನೇಷನ್, ವೃತ್ತದ ಡೆಫಿನೇಷನನ್ನು ಕೇಳ್ತಾರೆ. ಒಂದು ಸಮತಲದ ಮೇಲಿರುವ ಒಂದು ಸ್ಥಿರ ಬಿಂದುವಿನಿಂದ ಸಮಾನ ದೂರದಲ್ಲಿರುವ ಎಲ್ಲ ಬಿಂದುಗಳ ಘನವೇ ವೃತ್ತ ಅಂತ ಹೇಳಿ ಕರಿತೀವಿ. ಓ ಎನ್ನುವಂಥದ್ದಕ್ಕೆ ನಾವು ಕೇಂದ್ರ ಬಿಂದು ಅಂತ ಕರಿತೀವಿ. ಪಿ ಒಂದು ಬಿಂದುವಿನಿಂದ ಈ ಒಂದು ಒ ಪಿ ಎನ್ನುವಂಥದ್ದು ವೃತ್ತದ ತ್ರಿಜ್ಯ ಆಗಿರುತ್ತೆ. ಈ ವೃತ್ತದ ತ್ರಿಜ್ಯ ಎನ್ನುವಂಥದ್ದು ಈ ಸಮಾನ ದೂರದಲ್ಲಿ, ಕೇಂದ್ರ ಬಿಂದುವಿನಿಂದ ಈ ವೃತ್ತದ ಪರಿಧಿ ಎನ್ನುವಂಥದ್ದು ಸಮಾನ ದೂರದಲ್ಲಿ ಇರ್ತದೆ. ವೃತ್ತದ ಒಂದು ಸಮತಲವನ್ನು ನಾವು 3 ಭಾಗಗಳಾಗಿ ವಿಭಾಗಿಸಲಾಗುತ್ತದೆ. ಒಂದು ವೃತ್ತದ ಒಳಭಾಗ, ಇನ್ನೊಂದು ಅವೃತ್ತ, ಇನ್ನೊಂದು ವೃತ್ತದ ಹೊರಭಾಗ. ವೃತ್ತದ ಒಳಭಾಗ ಅಥವಾ ವೃತ್ತದ ಆಂತರಿಕ ಭಾಗವನ್ನು ನಾವು ಈ ರೀತಿಯಾಗಿ ಕರಿತೀವಿ. ವೃತ್ತವನ್ನು ಒಂದು ಸರ್ಕಲ್ ಅಂದರೆ ಒಂದು ಕೇಂದ್ರ ಬಿಂದುವಿನ ಸಮಾನ ದೂರದಲ್ಲಿರುವಂಥ ಒಂದು ಕೇಂದ್ರ ಬಿಂದುವಿನ ಸಮತಲದ ಒಂದು ಘನಕ್ಕೆ ನಾವು ವೃತ್ತ ಅಂತ ಹೇಳಿ ಕರಿತೀವಿ. ಆ ಒಂದು ಆವೃತವಾಗಿರುವಂತಹ ಒಂದು ರೇಖೆಗೆ ನಾವು ಏನಂತ ಕರಿತೀವಿ? ವೃತ್ತ ಅಂತ ಹೇಳಿ ಕರಿತೀವಿ. ವೃತ್ತದ ಹೊರಭಾಗ ಅಥವಾ ಬಹಿರ್ಭಾಗ, ಈ ಒಂದು ವೃತ್ತವನ್ನು ಬಿಟ್ಟು ಹೊರಗಿನ ಭಾಗವನ್ನು ನಾವು ವೃತ್ತದ ಬಹಿರ್ಭಾಗ ಅಂತ ಹೇಳಿ ಕರಿತೀವಿ. ಈ ಒಂದು ವೃತ್ತದ ಒಳಭಾಗ, ವೃತ್ತ ಮತ್ತು ವೃತ್ತದ ಒಳಭಾಗ ಎಲ್ಲವನ್ನ ಕೂಡಿ ನಾವು ವೃತ್ತಾಕಾರದ ಪ್ರದೇಶ ಅಂತ ಹೇಳಿ ಕರಿತೀವಿ. ಈ ಹೊರಭಾಗವನ್ನು ವೃತ್ತ ಅಂತ ಹೇಳಿ ಕನ್ಸಿಡರ್ ಮಾಡೋದಿಲ್ಲ. ವೃತ್ತವನ್ನು ಒಳಗೊಂಡಂತೆ ಒಳಗಿನ ಭಾಗವನ್ನು ವೃತ್ತದ ಪ್ರದೇಶ ಅಂತೇಳಿ ಕರಿತೀವಿ. ಓಕೆ, ಇವಾಗ ಮೊದಲನೇದಾಗಿ ವೃತ್ತಕ್ಕೆ ಸಂಬಂಧಿಸಿದ ಪದಗಳೇನಿದ್ದಾವೆ ಅಂದರೆ, ಓಕೆ, ಇವಾಗ ಒಂದು ವೃತ್ತದ ಮೇಲೆ ಪಿ ಕ್ಯೂ ಎಂಬ 2 ಬಿಂದುಗಳನ್ನು ತೆಗೆದುಕೊಂಡರೆ ಆ ಪಿ ಕ್ಯೂ ರೇಖಾಖಂಡವನ್ನು ವೃತ್ತದ ಜ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ ವೃತ್ತದ ಮೂಲಕ ಹಾದು ಹೋಗುವಂಥ ಜಾವನ್ನು ವೃತ್ತದ ವ್ಯಾಸ ಅಂತೇಳಿ ಕರಿತೀವಿ. ಮತ್ತು ವೃತ್ತದಲ್ಲಿ ಅತ್ಯಂತ ದೊಡ್ಡದಾದ ಜಾಗೆ ನಾವು ವ್ಯಾಸ ಅಂತ ಕೂಡ ಕರೀಬಹುದು. ತ್ರಿಜ್ಯದಂತೆ ವ್ಯಾಸವನ್ನು ವೃತ್ತದ ಅತ್ಯಂತ ದೊಡ್ಡ ಜ ಅಂತ ಕರಿತೀವಿ. ಹಾಗೆ ಎಲ್ಲ ವ್ಯಾಸಗಳು ಕೂಡ ಸಮಾನವಾದ ಅಳತೆಯನ್ನು ಹೊಂದಿರುತ್ತವೆ ಮತ್ತು ತ್ರಿಜ್ಯದ ಅಳತೆಯ 2ರಷ್ಟು ಇರುತ್ತದೆ. ಅಂದರೆ ಒಂದು ವೃತ್ತದ ವ್ಯಾಸ ಅಂದರೆ ಅದು ತ್ರಿಜ್ಯದ 2ರಷ್ಟು ಇರುತ್ತದೆ ಮತ್ತು ವ್ಯಾಸವು ವೃತ್ತದ ಅತ್ಯಂತ ದೊಡ್ಡ ಜ ಆಗಿರುತ್ತದೆ. ಒಂದು ವೃತ್ತದಲ್ಲಿರುವಂಥ ಎಲ್ಲ ವ್ಯಾಸಗಳ ಅಳತೆ ಕೂಡ ಏನಾಗಿರುತ್ತೆ? ಒಂದೇ ಆಗಿರುತ್ತದೆ. ಇವಾಗ ಎ ಒ ಬಿ ಈ ಒಂದು ರೇಖಾಖಂಡವನ್ನು ನಾವು ವ್ಯಾಸ ಅಂತೇಳಿ ಕರಿತೀವಿ. ಪಿ ಕ್ಯೂವನ್ನು ತ್ರಿಜ್ಯ ಜ ಅಂತೇಳಿ ಕರಿತೀವಿ. ಈ ಜಾವನ್ನು ನಾವು ಈ ಒಂದು ರೇಖಾಖಂಡವನ್ನು ಹೆಚ್ಚಿಗೆ ಮಾಡ್ತಾ ಹೋದಾಗ ಜಾವನ್ನು ಅತ್ಯಂತ ದೊಡ್ಡದಾದ ಜಾಗೆ ನಾವು ವ್ಯಾಸ ಅಂತೇಳಿ ಕರಿತೀವಿ. ಈಗ ಒಂದು ವೃತ್ತ ಅಂತ ಇದೆ. ಪಿ ಮತ್ತು ಕ್ಯೂ 2 ಬಿಂದುಗಳನ್ನು ಗುರುತಿಸಿ ಈ ಒಂದು ಪರಿಧಿ ಮೇಲಿರುವಂಥ ಉದ್ದ ಪಿ ಕ್ಯೂಗೆ ಏನಂತ ಕರಿತೀವಿ? ಲಘು ಕಂಸ ಅಂತೇಳಿ ಕರಿತೀವಿ. ಈ ಒಂದು ಪಿ ಕ್ಯೂ ದೀರ್ಘವಾಗಿರುವಂಥ ಪರಿಧಿಗೆ ನಾವು ಏನಂತ ಕರಿತೀವಪ್ಪ ಅಂದರೆ ಅಧಿಕ ಕಂಸ ಅಂತೇಳಿ ಕೂಡ ಕರಿಬೋದು. ಅಧಿಕ ಕಂಸ. ಇವಾಗ ಇದನ್ನು ಈ ರೀತಿಯಾಗಿ ಕಟ್ ಮಾಡಿದರೆ ಪಿ ಕ್ಯೂ ಇದು ಲಘು ಕಂಸ, ಪಿ ಆರ್ ಕ್ಯೂ ಇದು ಅಧಿಕ ಕಂಸ ಆಗಿರುತ್ತದೆ. ಅದೇ ರೀತಿಯಾಗಿ ವೃತ್ತದ ಒಂದು ಪೂರ್ಣವಾದ ಉದ್ದವನ್ನು ನಾವು ಏನಂತ ಕರಿತೀವಿ? ಪರಿಧಿ ಅಂತ ಕರಿತೀವಿ. ಇವಾಗ ವೃತ್ತದ ಒಂದು ಸ್ಥಿರ ಬಿಂದುವಿನಿಂದ ಸಮತಲದಲ್ಲಿ ಉಂಟಾಗಿರುವಂಥ ಬಿಂದುಗಳ ಘನಕ್ಕೆ ವೃತ್ತ ಅಂತ ಹೇಳಿ ಏನು ಕರಿತೀವಲ್ಲ, ಈ ಒಂದು ಪೂರ್ಣವಾದ ಉದ್ದವನ್ನು ನಾವು ಪರಿಧಿ ಅಂತ ಹೇಳಿ ಕರಿತೀವಿ. ಮತ್ತು ಜ ಮತ್ತು ಕಂಸಗಳಿಂದ ಆವೃತವಾದ ಪ್ರದೇಶಕ್ಕೆ ವೃತ್ತಖಂಡ ಅಂತೇಳಿ ಕರಿತೀವಿ. ಜ ಮತ್ತು ಕಂಸಗಳಿಂದ ಆವೃತವಾದ ಪ್ರದೇಶಕ್ಕೆ ವೃತ್ತಖಂಡ ಅಂತೇಳಿ ಕರಿತೀವಿ. 2 ರೀತಿಯ ವೃತ್ತಖಂಡಗಳಿವೆ. ಒಂದು ಅಧಿಕ ವೃತ್ತಖಂಡ, ಇನ್ನೊಂದು ಲಘು ವೃತ್ತಖಂಡ. ಈ ಒಂದು ಅಧಿಕ ವೃತ್ತಖಂಡ ಮತ್ತು ಲಘು ವೃತ್ತಖಂಡವನ್ನು
ನಾವು ನೋಡಿದ್ವಿ. ಇವಾಗ ವೃತ್ತ ಕೇಂದ್ರದ ಕಂಸದ ಅಂತ್ಯಬಿಂದುಗಳಿಂದ ಸೇರಿಸುವ ಎರಡು ತ್ರಿಜ್ಯಗಳು ಮತ್ತು ಕಂಸಗಳಿಂದ ಆವರಿಸಲ್ಪಟ್ಟ ಭಾಗಕ್ಕೆ ನಾವು ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಇವುಗಳನ್ನು ಮಲ್ಟಿಪಲ್ ಚಾಯ್ಸ್ ಮತ್ತು ಒಂದು ಅಂಕದ ಮತ್ತು ಬಿಟ್ಟ ಸ್ಥಳ ಈ ಒಂದು ಪ್ರಶ್ನೆಗಳಿಗೆ ಈ ಒಂದು ಡೆಫಿನೇಷನ್ಗಳನ್ನು ಕೇಳ್ತಿರ್ತಾರೆ. ವೃತ್ತ ಕೇಂದ್ರದ ಕಂಸದ ಅಂತ್ಯಬಿಂದುಗಳಿಗೆ ಸೇರಿಸುವ ಎರಡು ತ್ರಿಜ್ಯಗಳ ಕಂಸಗಳಿಂದ ಆವರಿಸಲ್ಪಟ್ಟ ಒಂದು ಭಾಗಕ್ಕೆ ತ್ರಿಜ್ಯಾಂತರ ಖಂಡ ಅಂತೇಳಿ ಕರಿತೀವಿ. ಇವಾಗ ವೃತ್ತಖಂಡದಂತೆಯೇ ಲಘು ಕಂಸಕ್ಕೆ ಅನುಗುಣವಾಗಿ ಲಘು ತ್ರಿಜ್ಯಾಂತರ ಖಂಡ. ಇವಾಗ ಈ ಒಂದು ವೃತ್ತದಲ್ಲಿ ಈ ವೃತ್ತಕ್ಕೆ ಎರಡು ತ್ರಿಜ್ಯಗಳಿದ್ದಾವೆ, OP ಮತ್ತು OQ ಎನ್ನುವಂಥ ಎರಡು ತ್ರಿಜ್ಯಗಳಿದ್ದಾವೆ. ಈ ಎರಡು ತ್ರಿಜ್ಯಗಳಿಗೆ ಒಳಗೊಂಡಂತೆ ಈ ಒಂದು ಚಿಕ್ಕದಾದ ಭಾಗಕ್ಕೆ ಲಘು ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಅದೇ ರೀತಿಯಾಗಿ PQ ಅನ್ನುವಂಥದ್ದು ಆವರಿಸಲ್ಪಟ್ಟ ಈ ಒಂದು ದೊಡ್ಡದಾದ ಭಾಗಕ್ಕೆ ನಾವು ಅಧಿಕ ತ್ರಿಜ್ಯಾಂತರ ಖಂಡ ಅಂತೇಳಿ ಕರಿತೀವಿ. ಮತ್ತು ಈ ಒಂದು ಮತ್ತು ಪರಿಧಿಯಿಂದ ಆವರಿಸಲ್ಪಟ್ಟ ಒಂದು ಪ್ರದೇಶಕ್ಕೆ ಅಧಿಕ ವೃತ್ತಖಂಡ ಮತ್ತು ಲಘು ವೃತ್ತಖಂಡ. ತ್ರಿಜ್ಯಗಳಿಂದ ಆವರಿಸಲ್ಪಟ್ಟ ಒಂದು ಪ್ರದೇಶಕ್ಕೆ ಲಘು ತ್ರಿಜ್ಯಾಂತರ ಖಂಡ, ಅಧಿಕ ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ವೃತ್ತ ಮತ್ತು ಜಾಗಳಿಂದ ಆವರಿಸಲ್ಪಟ್ಟ ಪ್ರದೇಶಕ್ಕೆ ಅಧಿಕ ವೃತ್ತಖಂಡ ಮತ್ತು ಲಘು ವೃತ್ತಖಂಡ ಅಂಥೇಳಿ ನಾವು ಕರೀಬಹುದು. ಈ ಒಂದು ವೃತ್ತಗಳಿಗೆ ಸಂಬಂಧಿಸಿದ ಎಕ್ಸಸೈಸ್ 10.1 ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಮೊದಲನೇ ಪ್ರಶ್ನೆ, ವೃತ್ತ ಕೇಂದ್ರವು ವೃತ್ತದ ಡ್ಯಾಶ್ ಭಾಗದಲ್ಲಿರುತ್ತದೆ. ವೃತ್ತ ಕೇಂದ್ರವು ವೃತ್ತದ ಒಳ ಭಾಗದಲ್ಲಿರುತ್ತದೆ. ವೃತ್ತ ಕೇಂದ್ರದಿಂದ ಒಂದು ಬಿಂದುವಿಗಿರುವ ದೂರವು ವೃತ್ತದ ತ್ರಿಜ್ಯಕ್ಕಿಂತ ಹೆಚ್ಚಾಗಿದ್ದರೆ ಆ ಬಿಂದು ವೃತ್ತದ ಡ್ಯಾಶ್ ಭಾಗದಲ್ಲಿರುತ್ತದೆ. ನೋಡಿ, ವೃತ್ತ ಕೇಂದ್ರದ ಒಂದು ಬಿಂದುವಿನ ದೂರವು ವೃತ್ತದ ತ್ರಿಜ್ಯಕ್ಕಿಂತ ಹೆಚ್ಚಾಗಿದ್ದರೆ ಆ ಬಿಂದು ವೃತ್ತದ ಹೊರ ಭಾಗದಲ್ಲಿರುತ್ತದೆ. ಯಾಕಂದರೆ ವೃತ್ತದ ತ್ರಿಜ್ಯಗಳು ಎಲ್ಲವೂ ಸಮನಾಗಿರ್ತವೆ. ವೃತ್ತದ ತ್ರಿಜ್ಯಕ್ಕಿಂತ ಹೆಚ್ಚಾಗಿದ್ದಲ್ಲಿ ಅದು ವೃತ್ತದಿಂದ ಹೊರ ಭಾಗದಲ್ಲಿ ಬರುತ್ತದೆ. ಮೂರನೇ ಪ್ರಶ್ನೆ, ವೃತ್ತದ ಅತ್ಯಂತ ದೊಡ್ಡ ಜಾವು ವೃತ್ತದ ವ್ಯಾಸ ಆಗಿದೆ. ನಾಲ್ಕನೇ ಪ್ರಶ್ನೆ, ಒಂದು ಕಂಸದ ತುದಿಗಳು ವ್ಯಾಸದ ಅಂತ್ಯಬಿಂದುಗಳಾದರೆ ಆ ಕಂಸವು ಏನಾಗಿರುತ್ತೆ? ಅರ್ಧ ವೃತ್ತಖಂಡವು ಆಗಿರುತ್ತೆ ಅಥವಾ ಅರ್ಧ ವೃತ್ತ ಆಗಿರುತ್ತೆ ಅಂತ ನಾವಿಲ್ಲಿ ಉತ್ತರವನ್ನು ಹೇಳ್ಬೋದು. ನೆಕ್ಸ್ಟ್ ವೃತ್ತಖಂಡವು ವೃತ್ತಕಂಸ ಮತ್ತು ಡ್ಯಾಶ್ಗಳ ನಡುವಿನ ಪ್ರದೇಶವಾಗಿರುತ್ತದೆ. ವೃತ್ತಖಂಡವು ವೃತ್ತದ ಕಂಸ ಮತ್ತು ಜಾಗಳ ನಡುವಿನ ವೃತ್ತಕಂಸ ಅಂತ ಕೇಳ್ತಾ ಇದ್ದಾರೆ. ಇದು ವೃತ್ತದ ಖಂಡವು ವೃತ್ತದ ಕಂಸ ಮತ್ತು ಜಾಗಳ ನಡುವಿನ ಪ್ರದೇಶವಾಗಿರುತ್ತದೆ. ನಂತರ ವೃತ್ತವು ಅದು ಇರುವ ಸಮತಲವನ್ನು ಡ್ಯಾಶ್ ಭಾಗಗಳಾಗಿ ವಿಂಗಡಿಸಲಾಗುತ್ತದೆ. 3 ಭಾಗಗಳಾಗಿ ವಿಂಗಡಿಸಲಾಗುತ್ತದೆ. ಒಂದು ವೃತ್ತದ ಒಳಭಾಗ, ಇನ್ನೊಂದು ವೃತ್ತದ ಹೊರಭಾಗ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಸರಿಯೋ ತಪ್ಪು ಕಾರಣ ಸಹಿತ ತಿಳಿಸಿ ಅನ್ನುವಂಥದ್ದು ಪ್ರಶ್ನೆ ಇದೆ. ಮೊದಲನೇ ಪ್ರಶ್ನೆ, ವೃತ್ತ ಕೇಂದ್ರವನ್ನು ವೃತ್ತದ ಮೇಲಿನ ಯಾವುದೇ ಬಿಂದುವಿಗೆ ಸೇರಿಸುವ ರೇಖಾಖಂಡವೇ ವೃತ್ತದ ತ್ರಿಜ್ಯ ಆಗಿರುತ್ತದೆ. ಯಾಕಂದರೆ ಸರಿಯಾದ ಉತ್ತರ ಆಗಿದೆ. ಯಾಕಂದರೆ ವೃತ್ತ ಕೇಂದ್ರವನ್ನು ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿಗೆ ಸೇರಿಸುವ ರೇಖಾಖಂಡಕ್ಕೆ ವೃತ್ತ ಅಂತ ಕರಿತೀವಿ. ವೃತ್ತದ ತ್ರಿಜ್ಯವನ್ನು ನಾವು ವೃತ್ತದಲ್ಲಿರುವಂಥ ಪ್ರತಿಯೊಂದು ತ್ರಿಜ್ಯದ ಅಳತೆ ಏನಾಗಿರುತ್ತೆ? ಸಮಾನವಾಗಿರುತ್ತೆ. ವೃತ್ತ ಕೇಂದ್ರ ಮತ್ತು ವೃತ್ತದ ಪರಿಧಿಯ ಮೇಲಿನ ಯಾವುದೇ ಒಂದು ಬಿಂದುವನ್ನು ಸೇರಿಸುವುದಕ್ಕೆ ನಾವು ತ್ರಿಜ್ಯ ಅಂತ ಹೇಳಿ ಕರಿತೀವಿ. ಎರಡನೇ ಪ್ರಶ್ನೆ, ಒಂದು ವೃತ್ತಕ್ಕೆ ಪರಿಮಿತ ಸಂಖ್ಯೆಯ ಸಮನಾದ ಜಾಗಳಿವೆ. ಒಂದು ವೃತ್ತಕ್ಕೆ ಪರಿಮಿತ ಸಂಖ್ಯೆಯ ಸಮನಾದ ಜಾಗಳಿವೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಅಲ್ಲ ಅಂತ ಹೇಳ್ಬೋದು. ಯಾಕಂದರೆ ಒಂದು ವೃತ್ತಕ್ಕೆ ಅಪರಿಮಿತ ಸಂಖ್ಯೆಯ ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗಿದೆ? ತಪ್ಪಾಗಿದೆ. ಒಂದು ವೃತ್ತಕ್ಕೆ ಅಪರಿಮಿತ ಸಂಖ್ಯೆಯ ಸಮನಾದ ಜಾಗಗಳಿರ್ತವೆ. ಅಂದರೆ ಇಲ್ಲಿ ಒಂದು ವೃತ್ತಕ್ಕೆ ಅಪರಿಮಿತ ಸಂಖ್ಯೆ ಸಮನಾದ ಜಾಗಗಳಿರ್ತವೆ. ಯಾಕಂದರೆ ವೃತ್ತದ ಯಾವುದೇ ಒಂದು ಭಾಗಕ್ಕೆ ನಾವು ಅಪರಿಮಿತವಾದ ಸಂಖ್ಯೆಗಳನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮೂರನೇದು, ಒಂದು ವೃತ್ತವನ್ನು ಸಮನಾದ 3 ಭಾಗಗಳಾಗಿ ವಿಂಗಡಿಸಿದರೆ ಪ್ರತಿ ಭಾಗವು ಅಧಿಕ ಕಂಸವಾಗುತ್ತದೆ. ತಪ್ಪು. ಎಲ್ಲ ಕೂಡ ಏನಾಗಿರ್ತವೆ? ಸಮಾನವಾದ 3 ಭಾಗಗಳಾಗಿ ವಿಂಗಡಿಸಿದರೆ ಎಲ್ಲವೂ ಕೂಡ ಅಧಿಕ ಕಂಸ ಆಗಿರಲಿಕ್ಕೆ ಸಾಧ್ಯ ಇಲ್ಲ.
ನೆಕ್ಸ್ಟ್ 4ನೇದು ತ್ರಿಜ್ಯದ 2ರಷ್ಟು ಉದ್ದವಿರುವ ಜಾವೇ ವೃತ್ತದ ವ್ಯಾಸವಾಗಿರುತ್ತದೆ. ಸರಿಯಾದ ಉತ್ತರ ತ್ರಿಜ್ಯದ 2ರಷ್ಟು ಅಂದರೆ ಅದು ವೃತ್ತದ ವ್ಯಾಸ ಆಗಿರುತ್ತೆ. ಆ ವ್ಯಾಸಕ್ಕೆ ನಾವು ವೃತ್ತದ ಅತ್ಯಂತ ದೊಡ್ಡ ಜ ಅಂತ ಹೇಳಿ ಕರಿತೀವಿ. 4ನೇದು ತ್ರಿಜ್ಯಾಂತರ ಖಂಡವು ಜ ಮತ್ತು ಅದಕ್ಕೆ ಅನುರೂಪವಾಗಿರುವ ಕಂಸಗಳ ನಡುವಿನ ಪ್ರದೇಶವಾಗಿದೆ. ಇದು ತಪ್ಪಾಗಿರುವಂಥ ಉತ್ತರ. ತ್ರಿಜ್ಯಾಂತರ ಖಂಡವು ಜ ಮತ್ತು ಅದಕ್ಕೆ ಅನುಗುಣವಾಗಿರುವ ಕಂಸಗಳ ನಡುವಿನ ಪ್ರದೇಶವಾಗಿರುತ್ತದೆ ಎನ್ನುವಂಥ ಹೇಳಿಕೆ ತಪ್ಪಾಗಿದೆ. 6ನೇದು ವೃತ್ತವು ಸಮತಲಾಕೃತಿಯಾಗಿದೆ. ವೃತ್ತವು ಸಮತಲಾಕೃತಿಯಾಗಿದೆ. ಸರಿಯಾದ ಉತ್ತರ ವೃತ್ತವು ವೃತ್ತಕೇಂದ್ರ ಮತ್ತು ವೃತ್ತದಿಂದ ಸಮನಾದ ದೂರದಲ್ಲಿರುವಂಥ ಬಿಂದುಗಳ ಪಥ. ಆ ಬಿಂದುಗಳ ಪಥದ ಘನಕ್ಕೆ ನಾವು ವೃತ್ತ ಅಂತ ಕರಿತೀವಿ. ಈ ಒಂದು ಸಮತಲಾಕೃತಿ ಇರುತ್ತೆ. ಇದು 3 ಡೈಮೆನ್ಷನ್, ಓನ್ಲಿ 2 ಡೈಮೆನ್ಷನ್ ಆಗಿರುತ್ತೆ. 3 ಡೈಮೆನ್ಷನ್ ಅಂದಾಗ ಅದು ಗೋಳ ಆಗುತ್ತೆ. ಓಕೆ, ಅವಾಗ ಅದಕ್ಕಾಗಿ ವೃತ್ತವು ಸಮತಲಾಕೃತಿಯಾಗಿರುತ್ತದೆ ಎನ್ನುವಂಥದ್ದು ನಮಗೆ ಗೊತ್ತಾಗಿದೆ. ಈ ಒಂದು ಪ್ರಶ್ನೆಯಲ್ಲಿ ಮೊದಲನೇದಾಗಿ ನಮಗೆ ಸರಿಯಾದ ಒಂದು ಸರಿ ತಪ್ಪು ಕಾರಣಗಳನ್ನು ತಿಳಿಸಿ ಮತ್ತು ಬಿಟ್ಟ ಸ್ಥಳಗಳನ್ನು ತುಂಬಿ ಎನ್ನುವಂಥದ್ದು ಮೊದಲನೇ ಒಂದು ಎಕ್ಸಸೈಸ್ ಆಗಿತ್ತು. ಈ ಒಂದು ವೃತ್ತಕ್ಕೆ ಸಂಬಂಧಿಸಿದ ಮುಂದಿನ ಒಂದು ಕಾನ್ಸೆಪ್ಟ್ ಆದ ವೃತ್ತದ ಮೇಲಿನ ಒಂದು ಬಿಂದುವಿನಲ್ಲಿ ಜಾದಿಂದ ಉಂಟಾದ ಕೋನಗಳು, ಇದಕ್ಕೆ ಸಂಬಂಧಿಸಿದ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೆ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.